ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ನಗರದ ಸೈನಿಕ ಭವನದಲ್ಲಿ ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಹಾಗೂ ಅನಾಥ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಓಲೆಮಠದ ಶ್ರೀಗಳಾದ ಆನಂದ್ ದೇವರು, ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕೆಂದರೆ ಅವರ ಪರವಾಗಿ ಧ್ವನಿ ಎತ್ತಬೇಕು, ಅವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರುವಂತೆ ಮಾಡಬೇಕು ಅಂತ ಹೇಳಿದ್ರು. ಮತ್ತು ಅವರು ಗಂಡು ಹೆಣ್ಣು ಅಂತ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ಹೆಣ್ಣು ಮಕ್ಕಳನ್ನು ದೇವರ ಸಮಾನ ಎಂದು ಕಾಣುವ ದೇಶ ನಮ್ಮದು. ಅವರನ್ನು ತಾಯಿಯಂತೆ ಕಾಣುವ ಸಂಸ್ಕೃತಿ ನಮ್ಮದು. ಈಗಿನ ಯುವಕರು ಚಿತ್ರನಟರನ್ನು, ರಾಜಕಾರಣಿಗಳನ್ನು ನಮ್ಮ ನಾಯಕ ಎಂದು ಅವರನ್ನು ಅನುಕರಣ ಮಾಡುತ್ತಾರೆ. ಆದರೆ ನಮ್ಮ ಕಾಯಕವೇ ನಮ್ಮ ನಾಯಕ ಎಂದು ತಿಳಿದುಕೊಳ್ಳಬೇಕು ಎಂದು ಆಶೀರ್ವಚನ ನೀಡಿದರು. ತಾಲೂಕು ದಂಡಾಧಿಕಾರಿಗಳಾದ ಅನಿಲ್ ಬಡಿಗೇರ್ ಮಾತನಾಡಿ, ಸರ್ಕಾರದ ಅನೇಕ ಯೋಜನೆಗಳನ್ನು ಸಂಘ ಸಂಸ್ಥೆಗಳು ಕೂಡ ಜನಸಾಮಾನ್ಯರಿಗೆ ತಲುಪಿಸುತ್ತವೆ. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಅವರಿಗೆ ಉದ್ಯೋಗ ಕೌಶಲ್ಯಗಳನ್ನು ನೀಡಬೇಕು. ಬಡ ಅನಾಥ ಮಕ್ಕಳಿಗೆ, ಗ್ರಾಮೀಣ ಭಾಗದ ಬಡ ಜನರಿಗೆ ಸಂಘ ಸಂಸ್ಥೆಗಳು ಅವರನ್ನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಬಲರನ್ನಾಗಿ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತವೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಸಿಆರ್ಒ ಆದಂತಹ ಡಾ. ರಾಜು ಗಸ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಶ್ರೀಮತಿ ಯಶೋಧಾ ರಾ ಲಮಾಣಿ ವಹಿಸಿದ್ದರು. ಕಾಶಿನಾಥ್ ಹೊಸಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ 100 ಅನಾಥ ಮಕ್ಕಳಿಗೆ 1,000 ರೂಪಾಯಿ ಮೌಲ್ಯದ ಶೈಕ್ಷಣಿಕ ಸಾಮಗ್ರಿಗಳನ್ನು ರಾಜು ಗಸ್ತಿಯವರು ನೀಡಿದರು. ವೇದಿಕೆ ಮೇಲೆ ಶಶಿಧರ ಮೀಶಿ, ಮಹಾದೇವ ಹನಗಂಡಿ, ಸಕಾರಾಮ ಚೌಹಾಣ, ಶಿವಲಿಂಗ ಗಾಣಿಗೇರ, ಶ್ರೀಮತಿ ಜಯಶ್ರೀ ಬೇನಾಳ, ದಾಸಪ್ಪ ಲಮಾಣಿ, ಆರ್ಎಸ್ ಶಿರೋಳ, ಗೌತಮಿ ನ್ಯೂಸ್ ಸಂಪಾದಕರಾದ ಭರತೇಶ್ ಪಾನಕ್ಕನವರ ಸೇರಿದಂತೆ ಅನೇಕ ಗಣ್ಯಮಾನ್ಯರು ವೇದಿಕೆ ಮೇಲಿದ್ದರು ಹಾಗೂ ಮಹಿಳೆಯರು, ಅನಾಥ ಮಕ್ಕಳು ಪಾಲ್ಗೊಂಡಿದ್ದರು. ಶಿಕ್ಷಕರಾದ ಆರ್ಎಸ್ ದೇಸಾಯಿ ನಿರೂಪಣೆ ಮಾಡಿದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಜೋಲ್ಗೆ ಹಿಡ್ಕೊಂಡ ಅಡ್ಡಾಡುವಂತ ಸಂದರ್ಭ ಇವತ್ತಿತ್ತು. ಆದರೆ ಇವತ್ತು ಈ ವಿಶೇಷ ಕಾರ್ಯಕ್ರಮ ಇರುವುದರ ಸಲುವಾಗಿ ಇದು ಒಂದು ಕಾರ್ಯಕ್ರಮ ಬಹಳ ನಮ್ಮ ಮೇಡಮ್ ಅವರು, ನಮ್ಮ ಪರದೇಶ್ ಅನ್ನೋರು ಬಹಳ ಈ ಕಾರ್ಯಕ್ರಮ ಬಗ್ಗೆ ಹೇಳಿದ್ರು ನಮ್ಗೆ. ಯಾಕಂತಂದ್ರೆ ಇದು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಯಾರ ಅಂತಂದ್ರೆ ನೋಡಿ, ವಿಶೇಷ ಅಂತಂದ್ರೆ ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆ. ಈ ಒಂದು ಸಂಸ್ಥೆ ಹೆಸರು ಬಹಳ ವಿಶೇಷ ಐತೆ. ನಾವು ಹಲವಾರು ಸಂಸ್ಥೆಗಳು ನೋಡೇವಿ, ಆದ್ರೆ ಎಲ್ಲಾ ಸಂಸ್ಥೆ ಒಳಗೆ ಇರ್ತಕ್ಕಂಥ ಹೆಸರಿನೊಳಗ ಬಹಳ ವಿಭಿನ್ನವಾಗಿರುವಂತ ಸಂಸ್ಥೆ ಹೆಸರು ಯಾವುದಂತಂದ್ರೆ ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆ ಅಂತ. ಈ ಸಂಸ್ಥೆ ಯಾಕೆ ಉಟ್ಕೊಂಡೈತಿ ಅಂತಂದ್ರ ನಮ್ಮ ಮೇಡಮ್ ಅವರು ಹೇಳಿದ್ರು. ಅವ್ರು ಕೇಳಿದೆ ಯಾಕೆ ಇದನ್ನು ಸ್ಥಾಪನೆ ಮಾಡಿರಿ ಅಂತ ತಿಳ್ಕೊಂಡ. ಅವರು ಒಂದ ಮಾತು ಹೇಳಿದ್ರು, ಯಾವ ಸ್ವಾರ್ಥಕ್ಕೋಸ್ಕರ ಈ ಸಂಸ್ಥೆಯನ್ನು ಹುಟ್ಟಾಕಿಲ್ಲ, ಯಾವ ಮಹಿಳೆಯರಿಗೋಸ್ಕರ ಇವತ್ತ ಅನ್ಯಾಯ ಆಗತ್ತದಲ್ಲ, ಮಹಿಳೆಯರಿಗೋಸ್ಕರ ಧ್ವನಿ ಎತ್ತುವ ಸಲುವಾಗಿ ಈ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿವಿ ಅಂತ ತಿಳ್ಕೊಂಡ. ಕಾರಣ ಹೆಂಗಿತ್ತಂತಂದ್ರೆ ಮಹಿಳೆಯರಂತಂದ್ರ ಕೇವಲ ಈ ಕಡೆ ಲಕ್ಷ ಕೊಡ್ರಿ, ಮಾತಾಡಬೇಡ. ಮಹಿಳೆಯರಂತಂದ್ರ ಕೇವಲ 4 ಗೋಡೆಗಳ ಮಧ್ಯೆ ಇಟ್ಟುಕೊಂಡ ಕೆಲಸ ಮಾಡುವಂತ ಯಂತ್ರಗಳು ಅನ್ನೋ ರೀತಿ ಒಳಗ ಮಹಿಳೆಯರು ಇದ್ರು. ಹೆಂಗಾಗಿತ್ತಂದ್ರ ಮಹಿಳೆಯರು ಏನ್ರ ಗಂಡ್ಮಕ್ಳು ಹುಟ್ಟಿದ್ರಂದ್ರೆ ಈ ಸಮಾಜ ಏನ್ ಮಾಡ್ತದ, ಪೀಡ ಅನ್ಸ್ತೇನೆ. ನಾಮಫಲಕವನ್ನ ಶ್ರೀಗಳಾದಿಯಾಗಿ, ಮಾನ್ಯ ತಹಶೀಲ್ದಾರ್ ಸಾಹೇಬರ ಆದಿಯಾಗಿ ರಾಜು ಗಸ್ತಿ ಅವರು, ನ್ಯಾಮಗೌಡ ಎಲ್ಲರೂ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಗೊಳ್ಳುವ ಮೂಲಕ ಒಂದು ಅಭಿನಂದನೆಯನ್ನ ಸಲ್ಲಿಸೋಣ. ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ನಾಮಫಲಕ ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ, ತಾಲೂಕಿನ ಎಲ್ಲ ಮಹಿಳೆಯರು ಆರ್ಥಿಕವಾಗಿ ಸಬಲತೆಯಿಂದ ಸಾಧಿಸಲಿ ಅಂತಕ್ಕಂಥ ಧ್ಯೇಯೋದ್ದೇಶವನ್ನ ಇಟ್ಕೊಂಡು ಇವತ್ತು ಈ ಒಂದು ಸಂಸ್ಥೆ ಉದ್ಘಾಟನೆ ಆಗ್ತಾ ಇದೆ. ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಹಾಗೂ ಶ್ರೀಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾಯಕರತ್ನ ಮಹಿಳಾ ಸಂಸ್ಥೆಯವರು ಸಮಾಜದಿಂದ ಅಥವಾ ಈ ಸಮಾಜದ ವ್ಯವಸ್ಥೆಯಿಂದ ದೂರಾಗಿ ಅನಾಥ ಮಕ್ಕಳನ್ನ ಗುರುತಿಸಿ
ಅವ್ರಿಗೆ ಅವ್ರು ಬೇರೆ ಏನು ಕೊಡಾಕತ್ತಿಲ್ಲ, ದುಡ್ಡ ಗಿಡ ಕೊಡಾಕತ್ತಿಲ್ಲ. ಅವರು ಭಾವಿ ಪ್ರಜೆಗಳಾಗಿ ನಿರ್ಮಾಣ ಆಗಕ್ಕೆ ಏನ್ ಬೇಕಪ್ಪ, ಬುಕ್ಕು, ಬ್ಯಾಗು, ಶಿಕ್ಷಣ, ಇಂಥ ಅವಕಾಶಗಳನ್ನ ಕೊಡಿಸುವಂತ ಈ ಒಂದು ಮಾತ್ರ ಕಾರ್ಯ ಇದೆಯಲ್ಲ, ಅದಕ್ಕೆ ನಾವು ಈ ಕಾಯಕ ರತ್ನ ಮಹಿಳಾ ಸಂಸ್ಥೆಯವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಈ ಅವಕಾಶ ವಂಚಿತ ಮಕ್ಕಳು, ಅನಾಥ ಮಕ್ಕಳು ಇರ್ತಾರಲ್ಲ, ಅವ್ರೇನು ಬೇಡಿ ಅನಾಥರಾಗಿರೋದಿಲ್ಲ. ಒಂದು ಸಮಾಜ ಇರಬಹುದು, ಒಂದು ವ್ಯವಸ್ಥೆ ಇರಬಹುದು, ಇಲ್ಲಿ ಅವರಿಗೆ ತೊಂದರೆಗಳಾದಾಗ ಮತ್ತೊಂದು ಕಾರಣದಿಂದ ವಂಚಿತರಾಗಿರ್ತಾರ, ಅವರು ಗುರುತಿಸೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಇಂಥ ಕಾರ್ಯದಲ್ಲಿ ಅವರು ಪಾಲ್ಗೊಂಡಾರ. ಅವರಷ್ಟ ಮಾಡಿದ್ರೆ ಆಗೋದಿಲ್ಲ. ಈ ಕಾರ್ಯಗಳು ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ಇದಕ್ಕೆ ನಮ್ಮ ಸಮಾಜದ ನಮ್ಮದು ಸಹಾಯ ಸಹಕಾರ ಬೇಕು. ನಾವೆಲ್ಲರೂ ಅವರಿಗೆ ಸಹಾಯ ಸಹಕಾರ ಮಾಡೋ ಮುಖಾಂತರ ಏನು ಇವತ್ತು ನಮ್ಮ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆ ಪ್ರಾರಂಭ ಆಗೈತಿ. ಇವತ್ತ ಪ್ರಾರಂಭ ಆದ ಎತ್ತರಕ್ಕೆ ಬೆಳೀಲಿ, ಅದಕ್ಕೆ ನಾವೆಲ್ಲರೂ ಸಮಾಜದವರು ಸಹಾಯ ಸಹಕಾರ ಮಾಡೋಣ ಅಂತ ಮಾತನ್ನು ಹೇಳಿ, ಅಷ್ಟೇ ಅಲ್ಲ ಒಂದು ಮಹಿಳಾ ಸೇವಾ ಸಂಸ್ಥೆ ಇವತ್ತಿನ ದಿವಸ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಸಮಾಜದಲ್ಲಿ ತಾಲೂಕಿನಾದ್ಯಂತ ಅನೇಕ ಸಂಘ ಸಂಸ್ಥೆಗಳು ಸಾಕಷ್ಟು ಇದ್ದಾವೆ. ಜನಪರವಾಗಿ ಸಾಕಷ್ಟು ಸಂಸ್ಥೆಗಳು, ಕೆಲವೊಂದು ಸಂಸ್ಥೆಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ಆದರೆ ತಾವು ನಿರಂತರವಾಗಿ ಸಮಾಜದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಹಂಬಲದೊಂದಿಗೆ ಕಾಯಕ ರತ್ನ ಅಂತಕ್ಕಂಥ ಹೆಸರನ್ನು ತಾವು ಸಂಸ್ಥೆಗೆ ಇಟ್ಟುಕೊಂಡಿದ್ದೀವಿ. ಈ ಸಂಸ್ಥೆ ಸಮಾಜದ ಜೊತೆಗೆ, ನೊಂದವರ ಜೊತೆಗೆ ಹಾಗೂ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳ ಏಳಿಗೆಗಾಗಿ ಈ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಹೀಗಾಗಿ ಸಂಸ್ಥೆಯ ಉದ್ದೇಶಗಳು ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಕಾಸು ಹೊಸಮನಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ತಿಳಿಸಿದ್ದಾರೆ. ನಮ್ಮ ಸಂಸ್ಥೆ ಮುಂದಿನ ದಿನಮಾನದಲ್ಲಿ ಇಂತಿಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಮಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು, ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಜೊತೆಗೆ ವಿಧವೆಯರು, ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿರತಕ್ಕಂಥವ್ರನ್ನ ಮುಖ್ಯವಾಹಿನಿಗೆ ಸರ್ಕಾರದ ಯೋಜನೆಗಳನ್ನ ತಂದು ಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆನಂದ್ ದೇವರವರು ಮಾತುಗಳನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೋಬೇಕಾಗಿತ್ತು. ಅವ್ರ ಬಗ್ಗೆನೂ ಕೂಡ ಒಂದೆರಡು ಮಾತುಗಳನ್ನ ನಾನು ಹೇಳಬೇಕಂತ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಆನಂದ್ ದೇವರವರು ನಿರಂತರವಾಗಿ 5 ತಿಂಗಳವರೆಗೆ ತಮ್ಮ ಒಂದು ಕಾರ್ಯಕ್ರಮವನ್ನ, ರೂಪರೇಷೆಯನ್ನ ಜಮಖಂಡಿ ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದಾರೆ. ಇವತ್ತು ದುಶ್ಚಟಗಳಿಂದ ತಮ್ಮನ್ನೆಲ್ಲರನ್ನೂ ಕೂಡ ಮುಕ್ತಿಗೊಳಿಸಬೇಕು, ಸದ್ಗುಣಗಳನ್ನು ಪ್ರಾಪ್ತಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ಗ್ರಾಮದಲ್ಲಿ 5 ದಿವಸಗಳ ಕಾರ್ಯ ಒಂದು ಪ್ರವಚನ ಮುಖಾಂತರ, ನಿಮ್ಮ ಮನೆ ಮನೆ ಬಾಗಿಲಿಗೆ ತೆರಳುವುದರ ಮುಖಾಂತರ ದುಶ್ಚಟಗಳಿಂದ ತಮ್ಮನ್ನ ಮುಕ್ತ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಪ್ರತಿ ಗ್ರಾಮಕ್ಕೂ ಕೂಡ ಇವತ್ತಿನಿಂದನೇ ಅವ್ರದ್ದು ಒಂದು ಯಾತ್ರೆಯನ್ನ ಅಜ್ಜರು ಪ್ರಾರಂಭಿಸಿದ್ದಾರೆ. ಹೀಗಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ಪ್ರತಿ ಗ್ರಾಮಕ್ಕೆ ಇವತ್ತು ಕುಂಬಾರ ಗ್ರಾಮದಲ್ಲಿ ಪ್ರಾರಂಭ ಆಗ್ತದೆ. ನಿನ್ನೆ ಸ್ಟಾರ್ಟ್ ಆಗಿತ್ತು ಇವತ್ತಿನ ದಿವಸ. ಹೀಗಾಗಿ 5 ದಿನ ಅಲ್ಲಿ ಆದ ಕೂಡಲೇ ಕುಂಬಾರ ಗ್ರಾಮಕ್ಕೆ, ಸ್ನಾಳ ಗ್ರಾಮ, ಅಲ್ಲಿಂದ ತಾಲೂಕಿನಾದ್ಯಂತ ಪ್ರಯಾಣ ಮಾಡೋದ್ರ ಮುಖಾಂತರ ನಮ್ಮ ಗ್ರಾಮಕ್ಕೂ ಕೂಡ 5 ದಿನ 7 ದಿನ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ತಾಯಂದಿರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಪ್ಪ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಯುವಕರು ಹಾಗೂ ತಾಯಂದಿರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸುವುದರ ಮುಖಾಂತರ ಆ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಪ್ಪರು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ದಾನಿಗಳು ಕೂಡ ತಮ್ಮ ಕೈ ಜೋಡಿಸ್ಯಾರ. ಇದು ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಿದ್ರೆ ಎಲ್ಲ ರೀತಿಯ ಸುಧಾರಣೆಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ ಅವರು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡಾಕತ್ತಾರ ಅನ್ನೋದು ನನಗೆ ಇಲ್ಲಿ ಗೊತ್ತಾಗ್ತದೆ. ಮಹಿಳೆಯರು ಏನೋ ಅನೇಕ ತೊಂದರೆಗಳಿಂದ ನೀವೆಲ್ಲ ಬಳಲ್ತಾ ಇರ್ತೀರಿ. ವಿಧವಾ ಮಹಿಳೆಯರಿಗಿರ್ಬೋದು ಅಥವಾ ಅನಾಥ ಮಕ್ಕಳಿರ್ಬೋದು, ಅವ್ರಿಗೆ ಶಿಕ್ಷಣದ ಮೌಲ್ಯ
ಕಾರ್ಯಕ್ರಮದ ಮೂಲಕ ತಿಳಿಸಿಕೊಡೋದು ಕೂಡ ಅವರ ಒಂದು ಉದ್ದೇಶ ಆಗೈತಿ. ಹಾಗಾಗಿ ಅವರ ಪ್ರಥಮ ಕಾರ್ಯಕ್ರಮದಲ್ಲೇ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿರೋದು ಬಹಳಷ್ಟು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇವತ್ತು ನಾನು ಒಬ್ಬ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಶಿಕ್ಷಣದ ಬಗ್ಗೆ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ. ಶಿಕ್ಷಣ ಬಹಳಷ್ಟು ಅವಶ್ಯವಾಗಿರ್ತಕ್ಕಂಥದ್ದು. ನಾವು ಶಿಕ್ಷಣವನ್ನು ಪಡ್ಕೊಂಡ್ರೆ ಒಬ್ಬ ಒಳ್ಳೆಯ ಉತ್ತಮ ಪ್ರಜೆಗಳಾಗಿ ಬಾಳೋದ್ರ ಜೊತೆಗೆ ಸಮಾಜಕ್ಕೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಮ್ಮ ಕುಟುಂಬವನ್ನು ಕೂಡ ಉತ್ತಮ ರೀತಿಯಲ್ಲಿ ಅದನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣದ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥ. ಹಾಗಾಗಿ ಅವರು ಶಿಕ್ಷಣದ ಒಂದು ಶೈಕ್ಷಣಿಕ ಮಟೀರಿಯಲ್ಸ್ಗಳನ್ನೇ ಅವರು ಮೊದಲ ಮಕ್ಕಳಿಗೆ ಕೊಟ್ಟು ಅವರನ್ನೇ ಸುಧಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಪ್ರಥಮ ಕಾರ್ಯಕ್ಕೆ ನನ್ನ ಒಂದು ಅತ್ಯಂತವಾಗಿರ್ತಕ್ಕಂಥ ಒಂದು ಗ್ರೇಟ್ ಸಲ್ಯೂಟನ್ನು ನಾನು ಅವ್ರಿಗೆ ಈ ಮೂಲಕ ವೇದಿಕೆ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಡೀತಾ ಇದೆ ಅಂತ ಅನ್ಕೋಬಹುದು. ಸರ್ಕಾರ ಆಗಿರ್ಬೋದು, ಇಲಾಖೆಗಳಾಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾರೆ. ಆದರೆ ಅದನ್ನು ಜನರಿಗೆ ತಲುಪಿಸಲಿಕ್ಕೆ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಸರ್ಕಾರದ ಬೆನ್ನೆಲುಬಿಗೆ ನಿಂತು ಅವುಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂತಹ ಕಾರ್ಯದಲ್ಲಿ ಅವುಗಳು ಸಂಘ ಸಂಸ್ಥೆಗಳು ತಮ್ಮದೇ ಆದ ಪಾತ್ರವನ್ನು ವಹಿಸ್ತವೆ. ಅಂತಹ ಒಂದು ಸಂಘ ಇವತ್ತಿನ ದಿನ ಉದ್ಘಾಟನೆಗೊಳ್ತಾ ಇದೆ. ಅವರು ನಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿಯೇ ತಿಳಿಸಿದರು. ಮುಖ್ಯವಾಹಿನಿಗೆ ನಮ್ಮ ಬಡ ಮಹಿಳೆಯರನ್ನು ಮತ್ತು ಅನಾಥ ಮಹಿಳೆಯರನ್ನು ನಾವು ಮುಖ್ಯವಾಹಿನಿಗೆ ತರಬೇಕು. ಅಂದಾಗ ಮಾತ್ರ ಎಲ್ಲರಿಗೂ ಕೂಡ ಸಮಾನವಾಗಿ ಜೀವಿಸ್ತಕ್ಕಂತಹ ಒಂದು ಅಂಶವನ್ನು ನಾವು ಸಮಾನವಾಗಿ ಕಾಣಬಹುದಾಗಿದೆ ಅಂತ ಹೇಳಿದರು. ಇದೊಂದು ಉತ್ತಮ ವಿಚಾರ. ಅಲ್ಲಿ ಇರ್ತಕ್ಕಂತಹ ಇವತ್ತು ನೋಡ್ರಿ, ಇವತ್ತಿನ ದಿನ ಅನಾಥ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇದು ಕೂಡ ಮುಖ್ಯವಾದಂತಹ ವಿಚಾರ ಅನ್ಕೊಳ್ಬೋದು. ಈ ಸೇವಾ ಸಂಸ್ಥೆಯ ಮೂಲಕ ಮಹಿಳೆಯರಲ್ಲಿ ಆರ್ಥಿಕ ಸಬಲೀಕರಣ ಆಗಿರ್ಬೋದು, ಅವರಲ್ಲಿ ಆರೋಗ್ಯದ ವಿಚಾರಗಳನ್ನಾಗಿರ್ಬೋದು, ಮತ್ತು ಕೌಶಲ್ಯಗಳನ್ನು ಮಹಿಳೆಯರಲ್ಲಿ ತುಂಬತಕ್ಕಂಥದ್ದಾಗಿರ್ಬೋದು, ಅಂಥ ವಿಚಾರಗಳನ್ನು ಅವರ ಕಾರ್ಯಕ್ರಮಗಳ ಮೂಲಕ ನಿರಂತರವಾಗಿ ಈ ಸಂಸ್ಥೆ ಮಾಡಲಿ. ಜೊತೆಗೆ ಈ ವಿದ್ಯಾರ್ಥಿಗಳಿಗೆ, ಬಡ ಅನಾಥ ಮಕ್ಕಳ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಈ ಏನು ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ, ಈ ಕಾರ್ಯವು ಕೂಡ ನಿರಂತರವಾಗಿ ಆಗಲಿ. ಜೊತೆಗೆ ವೇದಿಕೆ ಮೇಲೆ ಸಾಕಷ್ಟು ದಾನಿಗಳು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಸಂಸ್ಥೆಯ ಜೊತೆಗೆ ನಿರಂತರವಾಗಿ ಜೊತೆಗಿದ್ದು ಈ ಸಂಸ್ಥೆ ಮತ್ತಷ್ಟು ಮಗದಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಲಿ. ಹಾಗೆ ಜಮಖಂಡಿಯ ಒಂದು ಭಾಗದಲ್ಲಿ, ಈ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಈ ಸಂಸ್ಥೆ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿ ಅಂತ ಶುಭ ಹಾರೈಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಅವರು ಸಕಾರಾಮ್ ಚೌಹಾಣ್ ಅವರು ಎಲ್ಲರೂ ಕೂಡ ಈ ಒಂದು ಶೈಕ್ಷಣಿಕ ಉಪಕರಣಗಳ ಕಿಟ್ ಅನ್ನ ನೀಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಎಲ್ಲರನ್ನ ಗೌರವಿಸಬೇಕು. ಈ ಒಂದು ಶೈಕ್ಷಣಿಕ ಉಪಕರಣಗಳನ್ನ ತಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಸದುದ್ದೇಶದಿಂದ ಸದ್ಬಳಕೆ ಮಾಡಿಕೊಂಡು ತಮ್ಮ ಜೀವನವನ್ನ ಉಜ್ವಲಗೊಳಿಸಿಕೊಳ್ಬೇಕು ಅನ್ನುವಂಥ ಸದಾಶಯವನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯವರು ದಾನಿಗಳ ಮುಖಾಂತರ ಕೊಡಮಾಡ್ತಾ ಇದ್ದಾರೆ. ಎಲ್ಲರೂ ದಾನಿಗಳಿಗೆ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಗೌರವವನ್ನು ಸಲ್ಲಿಸೋಣ. ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಕೊಡಮಾಡಲಾಗುವುದು. ಯಾರು ಕೂಡ ಏನು ಬೇಜಾರು ಮಾಡ್ಕೋಬೇಡ್ರಿ. ಅತಿಥಿಗಳು ಬಹಳ ಹೊತ್ತಿನವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೆ ಅನ್ಯ ಕೆಲಸ ನಿಮಿತ್ತ ನಿರ್ಗಮಿಸುವುದರಿಂದ 10 ವಿದ್ಯಾರ್ಥಿಗಳಿಗೆ ಒಂದು ಉಪಕರಣವನ್ನು ಕೊಟ್ಟು ಉಳಿದ ಮಕ್ಕಳಿಗೂ ಕೂಡ ನಂತರ ವಿತರಿಸಲಾಗುವುದು. ಈ ಒಂದು ಶೈಕ್ಷಣಿಕ ಉಪಕರಣಗಳಲ್ಲಿ ಅತಿ ಹೆಚ್ಚು ದಾನ ರೂಪದ ಕಾಣಿಕೆಯನ್ನು ನೀಡಿರ್ತಕ್ಕಂಥ CRO ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ದಸ್ತಿ ಅವರಿಗೆ ಹಾಗೂ ವರ್ತ್ಮಾನ್ ನ್ಯಾಮ್ಗೋಡ್ ಅವರಿಗೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಸರ್ವ ಸದಸ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಗೌರವವನ್ನು ಸಲ್ಲಿಸೋಣ. ಮುಖ್ಯ ಮಕ್ಕಳಿಗೆ ಸನ್ಮಾನ ನಡೀತಾ ಇದೆ. ಅವರನ್ನು ಕೂಡ ವೇದಿಕೆ ಪರವಾಗಿ ತುಂಬಾ ಹೃದಯದಿಂದ ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಕೂಡ ಗೌರವಿಸೋಣ. ಒಂದು 2 ನಿಮಿಷ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳನ್ನು ನಿರ್ಗಮಿಸಬಾರ್ದು. ಒಂದು 10 ವಿದ್ಯಾರ್ಥಿಗಳಿಗೆ ಮುಖ್ಯ ಕಾರ್ಯಕ್ರಮನೇ ಅದೇ, ಶೈಕ್ಷಣಿಕ ಉಪಕರಣಗಳನ್ನು ಕೊಡುವುದು. ಆ ಕಾರ್ಯಕ್ರಮವನ್ನು ಕೂಡ ತಾವುಗಳು